ಕುಟುಂಬದವರು ಈಗ ಐ.ಟಿ ಅವ್ರ ಮೇಲೆ ಆರೋಪವನ್ನ ಮಾಡ್ತಿರುವಂತದ್ದು. ಐ.ಟಿ ಅವರ ಬ್ಲಾಕ್ ಮೇಲ್ ಆಗಿರ್ಬೋದು, ಜೊತೆಗೆ ಪದೇ ಪದೇ ರೈಡ್ ಮಾಡ್ತಾ ಇದ್ದಿದ್ದು ಅವರು ಬೇಸತ್ತು ಹೋಗಿದ್ರು ಅದರಿಂದ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ನಿಮಗೆ ನೀವೊಬ್ಬರು ಮಲ್ಟಿ ಮಿಲಿಯನೇರ್ ಇದ್ದೀರಾ, ಹಲವಾರು ಕಂಪನಿಗಳನ್ನು ನಡೆಸ್ತಾ ಇದ್ದೀರಾ, ಬೇರೆ ಬೇರೆ ವರ್ಗಗಳಲ್ಲಿ ನಿಮಗೆ ಸಿನಿಮಾ ಇನ್ವೆಸ್ಟ್ಮೆಂಟ್ ಇದೆ. ಸಿನಿಮಾ ಇನ್ವೆಸ್ಟ್ಮೆಂಟ್ ಅಂದರೆ ಇಟ್ಸ್ ವೆರಿ ಸ್ಮಾಲ್ ಥಿಂಗ್. ಪೊಲಿಟಿಕಲ್ ಫಂಡಿಂಗ್ ಇದೆ, ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಕೈ ಇದೆ ನಿಮ್ಮದು, ಬೇರೆ ಬೇರೆ ಶೇರ್ಸ್ ಬಿಸ್ನೆಸ್ ಇದೆ, ಗೋಲ್ಡ್ ಬಿಸ್ನೆಸ್ ಇದೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದೆ ಅಂದಾಗ ಐ.ಟಿ ಅವರು ನಿಮ್ಮ ಮನೆಗೆ ಬರೋ ಹಾಲ್ಗೆ ಹಾಕಕ್ಕೆ ಬರ್ತಾರಲ್ಲ ಆ ಥರ ಅವರು ವೆರಿ ರೆಗ್ಯುಲರ್ ರೊಟೀನ್ ಅದು. ಐ.ಟಿ ಬರೋದು, ಐ.ಟಿ ರೈಡ್ ಆಗೋದು, ರೆವಿನ್ಯೂ ಇಂಟೆಲಿಜೆನ್ಸ್ ಅವ್ರು ಫಾಲೋ ಮಾಡೋದು, ಬೇರೆ ಬೇರೆ ಇದು ನಮಗೆ ಸಾಮಾನ್ಯ ಜನರಿಗೆ ಗೊತ್ತಿಲ್ಲದ ಒಂದು 100 ಇಲಾಖೆಗಳಿದ್ದಾವೆ. ಅವರೆಲ್ಲ ಇವ್ರನ್ನ ಟ್ಯಾಪ್ ಮಾಡೋದು, ಇವರ ಪ್ರತಿ ಮೂಮೆಂಟನ್ನು ಟ್ಯಾಪಲ್ಲಿ ಇಟ್ಟಿರ್ತಾರೆ. ಇದೆಲ್ಲವೂ ಸಹಜ. ಆದರೆ ನನಗೆ ಅವ್ರ ಕುಟುಂಬದವ್ರಿಗೆ ಪಾಪ ಹಾಗೆ ಅನಿಸ್ತಾ ಇರುತ್ತೆ, ಯಾಕಂದ್ರೆ ಅವ್ರು ನೋವಲ್ಲಿರ್ತಾರೆ. ಐ.ಟಿ ಅಧಿಕಾರಿಗಳ ಬ್ಲಾಕ್ ಮೇಲ್ ತಂತ್ರ ಅಂತನೋ ಅಥವಾ ಇಷ್ಟು ಹಣ ಕೊಡಿ ಅಂತ ಕೇಳಿದ್ರು, ಇದೆಲ್ಲ ತನಿಖೆಯಲ್ಲಿ ಆಚೆ ಬರಬೇಕು. ಯಾಕಂದರೆ ಕೃಷ್ಣ ಪ್ರಸಾದ್ ಕರ್ನಾಟಕದಲ್ಲಿ ಚಿರಪರಿಚಿತ ಅಧಿಕಾರಿ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಬಯಾಸ್ಟ್ ಆಗುತ್ತೆ, ಕರ್ನಾಟಕದ ಅಧಿಕಾರಿಗಳೇ ಮಾಡಿದ್ರು ಅನ್ನೋ ಕಾರಣಕ್ಕೆ ಮೇಲ್ನೋಟಕ್ಕೆ ಕೇರಳದಿಂದ ಆಫೀಸರ್ನ ಇಲ್ಲಿಗೆ ಪ್ರಮೋಟ್ ಮಾಡಿದ್ರು, ಇದಕ್ಕೆ ಈ ಆಪರೇಷನ್ಗೆ ಹಾಕಿದ್ರು ಅಂತ ಹೇಳ್ತಾರೆ. ಬಟ್ ಕೇರಳ ಆಫೀಸರ್ಸ್ನ ಯಾಕೆ ಹಾಕಿದ್ರು ಅಂತ ಡೌಟ್ ಬರುತ್ತೆ. ಯಾಕಂದರೆ ಅವರು ಕೇರಳ ಮತ್ತು ಮದರ್ಲ್ಯಾಂಡ್ ಕೇರಳ ಇರೋದ್ರಿಂದ, ಅವರ ಕರ್ಮಭೂಮಿ ಕರ್ನಾಟಕ ಇರೋದ್ರಿಂದ ಕಲ್ಕತ್ತಾ ಮತ್ತು ಯಾವ್ದಾದ್ರು ನಾರ್ತ್ ಅಧಿಕಾರಿಗಳನ್ನ ಪ್ರಮೋಟ್ ಮಾಡ್ತಾರೆ ಈ ಇಂತಹ ವಿಷಯಗಳಿಗೆ. ಬಟ್ ಇಲ್ಲಿ ಈ ಥರದ್ದೆಲ್ಲ ಕಲಸು ಮೇಲೋಗರ ಇದೆ. ಇದೆಲ್ಲದಕ್ಕೂ ಉತ್ತರನ ತನಿಖೆ ಕಂಡಿಡ್ಕೋಬೇಕು. ಬಟ್ ಐ ಡಿಮ್ಯಾಂಡ್ ಒಂದು ದೊಡ್ಡ ತನಿಖೆ ನಡಿಬೇಕು. ಸರ್, ಕುಟುಂಬದವರು ಈಗ ಐ.ಟಿ ಅವ್ರ ಮೇಲೆ ಆರೋಪವನ್ನ ಮಾಡ್ತಿರುವಂತದ್ದು. ಐ.ಟಿ ಅವರ ಬ್ಲಾಕ್ ಮೇಲ್ ಆಗಿರ್ಬೋದು, ಜೊತೆಗೆ ಪದೇ ಪದೇ ರೈಡ್ ಮಾಡ್ತಾ ಇದ್ದಿದ್ದು ಅವರು ಬೇಸತ್ತು ಹೋಗಿದ್ರು ಅದರಿಂದ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ನೀವೊಬ್ಬರು ಮಲ್ಟಿ ಮಿಲಿಯನೇರ್ ಇದ್ದೀರಾ, ಹಲವಾರು ಕಂಪನಿಗಳನ್ನು ನಡೆಸ್ತಾ ಇದ್ದೀರಾ, ಬೇರೆ ಬೇರೆ ವರ್ಗಗಳಲ್ಲಿ ನಿಮಗೆ ಸಿನಿಮಾ ಇನ್ವೆಸ್ಟ್ಮೆಂಟ್ ಇದೆ. ಸಿನಿಮಾ ಇನ್ವೆಸ್ಟ್ಮೆಂಟ್ ಅಂದರೆ ಇಟ್ಸ್ ವೆರಿ ಸ್ಮಾಲ್ ಥಿಂಗ್. ಪೊಲಿಟಿಕಲ್ ಫಂಡಿಂಗ್ ಇದೆ, ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಕೈ ಇದೆ ನಿಮ್ಮದು, ಬೇರೆ ಬೇರೆ ಶೇರ್ಸ್ ಬಿಸ್ನೆಸ್ ಇದೆ, ಗೋಲ್ಡ್ ಬಿಸ್ನೆಸ್ ಇದೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದೆ ಅಂದಾಗ ಐ.ಟಿ ಅವರು ನಿಮ್ಮ ಮನೆಗೆ ಬರೋ ಹಾಲ್ಗೆ ಹಾಕಕ್ಕೆ ಬರ್ತಾರಲ್ಲ ಆ ಥರ ಅವರು ವೆರಿ ರೆಗ್ಯುಲರ್ ರೊಟೀನ್ ಅದು. ಐ.ಟಿ ಬರೋದು, ಐ.ಟಿ ರೈಡ್ ಆಗೋದು, ರೆವಿನ್ಯೂ ಇಂಟೆಲಿಜೆನ್ಸ್ ಅವ್ರು ಫಾಲೋ ಮಾಡೋದು, ಬೇರೆ ಬೇರೆ ಇದು ನಮಗೆ ಸಾಮಾನ್ಯ ಜನರಿಗೆ ಗೊತ್ತಿಲ್ಲದ ಒಂದು 100 ಇಲಾಖೆಗಳಿದ್ದಾವೆ. ಅವರೆಲ್ಲ ಇವ್ರನ್ನ ಟ್ಯಾಪ್ ಮಾಡೋದು, ಇವರ ಪ್ರತಿ ಮೂಮೆಂಟನ್ನು ಟ್ಯಾಪಲ್ಲಿ ಇಟ್ಟಿರ್ತಾರೆ. ಇದೆಲ್ಲವೂ ಸಹಜ. ಆದರೆ ನನಗೆ ಅವ್ರ ಕುಟುಂಬದವ್ರಿಗೆ ಪಾಪ ಹಾಗೆ ಅನಿಸ್ತಾ ಇರುತ್ತೆ, ಯಾಕಂದ್ರೆ ಅವ್ರು ನೋವಲ್ಲಿರ್ತಾರೆ. ಐ.ಟಿ ಅಧಿಕಾರಿಗಳ ಬ್ಲಾಕ್ ಮೇಲ್ ತಂತ್ರ ಅಂತನೋ ಅಥವಾ ಇಷ್ಟು ಹಣ ಕೊಡಿ ಅಂತ ಕೇಳಿದ್ರು, ಇದೆಲ್ಲ ತನಿಖೆಯಲ್ಲಿ ಆಚೆ ಬರಬೇಕು. ಯಾಕಂದರೆ ಕೃಷ್ಣ ಪ್ರಸಾದ್ ಕರ್ನಾಟಕದಲ್ಲಿ ಚಿರಪರಿಚಿತ ಅಧಿಕಾರಿ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಬಯಾಸ್ಟ್ ಆಗುತ್ತೆ, ಕರ್ನಾಟಕದ ಅಧಿಕಾರಿಗಳೇ ಮಾಡಿದ್ರು ಅನ್ನೋ ಕಾರಣಕ್ಕೆ ಮೇಲ್ನೋಟಕ್ಕೆ ಕೇರಳದಿಂದ ಆಫೀಸರ್ನ ಇಲ್ಲಿಗೆ ಪ್ರಮೋಟ್ ಮಾಡಿದ್ರು, ಇದಕ್ಕೆ ಈ ಆಪರೇಷನ್ಗೆ ಹಾಕಿದ್ರು ಅಂತ ಹೇಳ್ತಾರೆ. ಬಟ್ ಕೇರಳ ಆಫೀಸರ್ಸ್ನ ಯಾಕೆ ಹಾಕಿದ್ರು ಅಂತ ಡೌಟ್ ಬರುತ್ತೆ. ಯಾಕಂದರೆ ಅವರು ಕೇರಳ ಮತ್ತು ಮದರ್ಲ್ಯಾಂಡ್ ಕೇರಳ ಇರೋದ್ರಿಂದ, ಅವರ ಕರ್ಮಭೂಮಿ ಕರ್ನಾಟಕ ಇರೋದ್ರಿಂದ ಕಲ್ಕತ್ತಾ ಮತ್ತು ಯಾವ್ದಾದ್ರು ನಾರ್ತ್ ಅಧಿಕಾರಿಗಳನ್ನ ಪ್ರಮೋಟ್ ಮಾಡ್ತಾರೆ ಈ ಇಂತಹ ವಿಷಯಗಳಿಗೆ. ಬಟ್ ಇಲ್ಲಿ ಈ ಥರದ್ದೆಲ್ಲ ಕಲಸು ಮೇಲೋಗರ ಇದೆ. ಇದೆಲ್ಲದಕ್ಕೂ ಉತ್ತರನ ತನಿಖೆ ಕಂಡಿಡ್ಕೋಬೇಕು. ಬಟ್ ಐ ಡಿಮ್ಯಾಂಡ್ ಒಂದು ದೊಡ್ಡ ತನಿಖೆ ನಡಿಬೇಕು. ಸರ್